ಸೊ ಈ ಥರ ಒಣಗಾಕ್ಬಿಟ್ಟು ತುಂಬ ದಿನ ಆಗಿತ್ತು ನನ್ನ ಸೀರೆಗಳನ್ನೆಲ್ಲ ಒಣಗಾಕಿ ನೋಡಿ ಇದಿಷ್ಟು. ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ವೀರೇಶ್ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ತುಂಬ ದಿನ ಆಗಿತ್ತು ನನ್ನ ಸೀರೆಗಳನ್ನೆಲ್ಲ ಒಣಗಾಕಿ. ಸೊ ಅದು ರೇಷ್ಮೆ ಸೀರೆ ಆಗಿರೋದ್ರಿಂದ ಗಾಳಿ ಆಡಬೇಕು ಅದಕ್ಕೆ ಚೆನ್ನಾಗಿ. ಸೊ ಆವಾಗ ರೇಷ್ಮೆ ಏನದು ಬಾಳಿಕೆ ಜಾಸ್ತಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಇವತ್ತು ಸ್ವಲ್ಪ ಬಿಸಿಲಿತ್ತಲ್ಲ, ಅದಕ್ಕೆ ಹಾಕೋಣ ಅಂತ ಬಂದಿದ್ದೀನಿ. ಸೊ ಹಾಗಂತ ತುಂಬ ಹೊತ್ತು ಕೂಡ ಬಿಸಿಲಲ್ಲಿ ಹಾಕಬಾರ್ದು, ಸ್ವಲ್ಪ ಹೊತ್ತು ಗಾಳಿ ಆಡೋ ಥರ ಬಿಟ್ಟು ಮತ್ತೆ ತೆಗೆದ್ಬಿಡ್ಬೇಕು. ಸೊ ಇವತ್ತು ನನ್ನ ಸೀರೆಗಳನ್ನೆಲ್ಲ ಹಾಕ್ತಾಯಿದ್ದೀನಿ. ಸೊ ಇಲ್ಲಿದೆ ನನ್ನ ಸ್ಯಾರೀಸು ನೋಡಿ, ಇದಿಷ್ಟು. ಅಂದರೆ ಇದು ಬರೀ ಸಿಲ್ಕ್ ಸ್ಯಾರೀಸ್ ಏನಿದೆ ಅಲ್ಲ ಅದು ಮಾತ್ರ ತೊಗೊಂಡಿದ್ದೀನಿ, ಬೇರೆ ಯಾವ ಸ್ಯಾರೀಸು ತೊಗೊಂಡಿಲ್ಲ. ಸೊ ಒಣಗಾಕಬೇಕು ಇವಾಗ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ನೋಡಿ ಇದೆಲ್ಲ ಹಿಂಗೆ ಆಗ್ಬಿಟ್ಟಿದೆ ಅಂತ. ಇವತ್ತು ಫ್ರೈಡೇ, ಸೊ ಪೂಜೆ ಎಲ್ಲ ಮಾಡಿ ಇವೆಲ್ಲ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸ್ಯಾರೀಸ್ನ ಒಂದೊಂದೇ ಒಣಗಾಕೋಣ. ಸೊ ಒಣಗಾಕ್ತಾ ಹೇಳೋದಕ್ಕಿಂತ ಇವಾಗಲೇ ಹೇಳ್ಬಿಡ್ತೀನಿ. ಸೊ ಇದು ಬಂದು ನನ್ನ ಧಾರೆ ಸ್ಯಾರಿ ಅಂತ ಹೇಳ್ಬೋದು, ಏನು ಧಾರೆ ಸ್ಯಾರಿನೇ ಇದು. ಸೊ ನಾನು ತೋರಿಸ್ತೀನಿ, ಅಲ್ಲಿ ಒಣಗಾಕ್ಬೇಕಾದ್ರೆ ತೋರಿಸ್ತೀನಿ. ಸೊ ನಾನು ಅಂದ್ಕೊಂಡೆ ಸ್ಯಾರೀಸ್ ತೋರಿಸ್ತಾನೆ ಒಣಗಾಕೋಣ ಅಂತ ಅಂದ್ಬಿಟ್ಟು, ಬಟ್ ತುಂಬ ಬಿಸಿಲಿದ್ದಿದ್ದು ಕಾರಣ, ಆಮೇಲೆ ತುಂಬಾ ಗಾಳಿ ಬರ್ತಾಯಿತ್ತು, ಸಾರಿ ನಿಲ್ತಾ ಇರಲಿಲ್ಲ. ಆ್ಯಂಡ್ ಬಿಸಿಲಿಗೆ ಅದು ಸಾರಿ ಯಾವ ಥರ ಇದೆ ಏನು ಎತ್ತ ಅಂತ ನನಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇರಲಿಲ್ಲ. ಸೊ ಅದಕ್ಕೆ ನಾನು ಅಂದ್ಕೊಂಡೆ ಸರಿ ಅದನ್ನು ಸಪ್ರೇಟ್ ವೀಡಿಯೋ ಮಾಡ್ಕೊಳ್ಳೋಣ, ಇವಾಗ ಸದ್ಯಕ್ಕೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಅಂದ್ಬಿಟ್ಟು ಬರೀ ಒಣಗಾಕೋದು ಮಾತ್ರ ತೋರಿಸ್ತಾ ಇದ್ದೀನಿ. ನೀವು ಇದೇ ಥರನೇ ಫಾಲೋ ಮಾಡ್ಕೊಂಡು ಹೋದರೆ ನೀವು ತುಂಬಾ ಚೆನ್ನಾಗಿ ನಿಮ್ಮ ಸೀರೆಗಳನ್ನ ಪ್ರಿಸರ್ವ್ ಮಾಡಿ ಇಟ್ಕೊಳ್ಬೋದು. ಸೊ ಈ ಥರ ಒಣಗಾಕ್ಬಿಟ್ಟು ಸ್ವಲ್ಪ ಗಾಳಿ ಆಡೋದಕ್ಕೆ ಬಿಡಬೇಕಾಗತ್ತೆ ಇದನ್ನು. ಇದು ಒಂದು ನನ್ನ ರಿಸೆಪ್ಷನ್ ಸ್ಯಾರಿ, ಅದು ಒಂದು ನನ್ನ ಧಾರೆ ಸ್ಯಾರಿ. ಸೊ ಒಂಥರ ಎಮೋಷನ್ ಈ ಸ್ಯಾರಿ, ಒಂಥರ ಫುಲ್ ಸ್ಯಾರಿ ನಾನು ಒಳಗೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ. ಇಲ್ಲಿ ಐ ಥಿಂಕ್ ತೋರಿಸ್ಕೊಂಡು ಒಣಗಾಕೊಂಡು ಎಲ್ಲ ಮಾಡೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಫಸ್ಟು ಒಣಗಾಕ್ಬಿಡ್ತೀನಿ, ಅದಾದಮೇಲೆ ತೋರಿಸ್ಕೊಂಡು ಹೋಗ್ತೀನಿ. ಆ್ಯಂಡ್ ಇವನ್ ಬ್ಲೌಸಸ್ ಕೂಡ ಇದೆ, ಅದು ಕೂಡ ನಿಮ್ಮೆಲ್ಲರಿಗೂ ತೋರಿಸ್ತೀನಿ. ಫಸ್ಟು ಒಣಗಾಕಿ ಎಲ್ಲ ಆದಮೇಲೆ ಮತ್ತೆ ಸೆಟ್ ಮಾಡಿ ಒಳಗೆ ಹೋಗಿ ನಿಮ್ಮೆಲ್ಲರಿಗೂ ನೀಟಾಗಿ ತೋರಿಸ್ತೀನಿ ಯಾವ ಥರ ಇದೆ ಏನು ಎತ್ತ ಅಂತ. ಓಕೆನಾ, ಸ್ಟೇ ಟ್ಯೂನ್ಡ್. ಸೊ ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ಏನಕ್ಕೆ ನಾವು ಸಿಲ್ಕ್ ಸ್ಯಾರೀಸ್ನ ಈ ಥರ ಗಾಳಿಗೆ ಬಿಡಬೇಕು ಅಂತಂದರೆ, ನಿಮಗೆ ಗೊತ್ತು ಸಿಲ್ಕ್ ಎಷ್ಟು ಡೆಲಿಕೇಟ್ ಆಗಿರುತ್ತೆ ಅಂತ ಅಂದ್ಬಿಟ್ಟು. ಅಂದರೆ ಸಿಲ್ಕ್ ಥ್ರೆಡ್ಡು ಅದು ನಾವು ಗಾಳಿ ಆಡದೆ ಅಥವಾ ಅದಕ್ಕೆ ಸನ್ಲೈಟ್ ಕೊಡದೆ ಹಾಗೆ ಒಂದು ಬಾಕ್ಸಲ್ಲಿ ಅಥವಾ ಪಾಲಿಟೀನ್ ಪೇಪರಲ್ಲಿ ಕವರ್ ಮಾಡಿ ಇಟ್ಟರೆ ಅದು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಒಬ್ಬೊಬ್ಬರು ನಾನು ನೋಡಿದ್ದೀನಿ ಇಟ್ಟಿಟ್ಟು ಕಡೆನೇ ಸ್ಯಾರೀಸು ಹರಿದೋಗಿರೋದು ಮತ್ತು ಕಟ್ಟಾಗಿರೋದು ಈ ಥರದ್ದೆಲ್ಲ ಕಂಡು ಬಂದಿದೆ, ನಾನು ಕೂಡ ನೋಡಿದ್ದೀನಿ. ಸೊ ಆ ಥರ ತಪ್ಪು ಆಗಬಾರ್ದು ಅಂತಂದರೆ ಈ ಥರ ಒಂದು 6 months ಒನ್ಸ್ ಅಥವಾ ಇಯರ್ಲಿ ಒನ್ಸ್ ನಮ್ಮ ಸೀರೆಗಳನ್ನ ನಾವು ಒಣಗಾಕ್ತಾ ಹೋಗಬೇಕು. ಆ್ಯಂಡ್ ಇನ್ನೊಂದು ಏನಂತಂದರೆ, ನಮ್ಮ ಫೋಲ್ಡಿಂಗ್ ಮೆಥಡಲ್ಲೂ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಏನಪ್ಪ ಅಂತಂದರೆ, ನಾವು ಒಂದು ಸತಿ ಫೋಲ್ಡ್ ಮಾಡಿ ಇಡ್ತೀವಿ ಅಂತಂದರೆ ಅದೇ ಥರನೇ ಫಾಲೋ ಮಾಡಬಾರ್ದು. ಸೊ ಇವಾಗ 6 months ನೀವು ಒಂದು ಫೋಲ್ಡಲ್ಲಿ ಇಟ್ಟಿರ್ತೀರ ಅಂದರೆ ಇನ್ನು ಬಾಕಿ 6 months ಅದ್ರ ಆಪೋಸಿಟ್ ಫೋಲ್ಡಲ್ಲಿ ಮಾಡಿ ಇಡಬೇಕು. ಇಲ್ಲ ಅಂತಂದರೆ ನೀವು ನೋಡ್ತಿರ್ಬೋದು ನನ್ನ ರಿಸೆಪ್ಷನ್ ಸ್ಯಾರಿನಲ್ಲಿ ಲೈನ್ಸ್ ಎಲ್ಲ ಬಂದಿದೆ ಅಲ್ಲ, ಸೊ ಆ ಥರ ಬರುತ್ತೆ. ಆ ಥರ ಬರಬಾರ್ದು. ಆ ಥರ ಬಂದಾಗಲೇ ನಮ್ಮ ಸ್ಯಾರಿಗಳು ಕಟ್ಟಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಥರ ಎಲ್ಲ ಕಟ್ಟಾಗಬಾರ್ದು ಸ್ಯಾರಿ. ನೀವು ತುಂಬ ವರ್ಷ ಪ್ರಿಸರ್ವ್ ಮಾಡಿ ಇಟ್ಕೋಬೇಕು ಅಂತಂದರೆ ಸ್ವಲ್ಪ ಫೋಲ್ಡಿಂಗ್ಸ್ನ ಚೇಂಜ್ ಮಾಡಿಕೊಂಡು ಇಟ್ಕೊಳ್ಳಿ. ಅಂದರೆ ಸ್ವಲ್ಪ ಗಾಳಿಗೆ ಬಿಡಬೇಕಾಗತ್ತೆ. ಎಲ್ಲರೂ ಇವಾಗ ಏನು ಮಾಡ್ತಿದ್ದಾರೆ ಅಂತಂದರೆ, ಈ ಪ್ಲಾಸ್ಟಿಕ್ ಏನದು ಬ್ಯಾಗ್ಸ್ ಬರುತ್ತೆ, ಸ್ಯಾರಿ ಪ್ಯಾಕ್ ಮಾಡೋ ಬ್ಯಾಗ್ಸು. ಸೊ ಅದರಲ್ಲಿ ಸ್ಯಾರೀಸ್ನ ಪ್ರಿಸರ್ವ್ ಮಾಡ್ತಾರೆ. ಬೇರೆ ಸ್ಯಾರೀಸ್ ಓಕೆ ಪ್ರಿಸರ್ವ್ ಮಾಡ್ಬೋದು, ಬಟ್ ಈ ಥರ ಸಿಲ್ಕ್ ಸ್ಯಾರೀಸ್ ಅಥವಾ ಕಾಟನ್ ಸ್ಯಾರೀಸ್ ಏನಿರುತ್ತಲ್ಲ ಅದನ್ನು ಅದರಲ್ಲಿ ಪ್ರಿಸರ್ವ್ ಮಾಡಿದ್ರೆ ಅದಕ್ಕೆ ಏನದು ಆಕ್ಸಿಜನ್ ಆಗಲಿ ಅಥವಾ ಏರ್ ಆಗಲಿ ಹೋಗದೇ ಇದ್ದಾಗ ಸ್ಯಾರೀಸು ಹಾಳಾಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಇಟ್ಟಿಟ್ಟ ಕಡೆನೇ
ಅದು ಬೂಸ್ಟ್ ಬರೋ ಥರ ಸ್ಮೆಲ್ ಬರೋ ಥರ ಮತ್ತು ಕಟ್ ಆಗೋ ಥರ ಎಲ್ಲ ಆಗುತ್ತೆ. ಸೊ ಅದ್ರ ಬದಲು ನೀವು ಬೇಕಾದರೆ ಕಾಟನ್ ಬ್ಯಾಗ್ಸಲ್ಲಿ ಅಥವಾ ಏನದು ಬ್ರೀದಬಲ್ ಬ್ಯಾಗ್ಸಲ್ಲಿ ನೀವು ನಿಮ್ಮ ಸ್ಯಾರೀಸ್ನ ಪ್ರಿಸರ್ವ್ ಮಾಡಿ ಇಟ್ಕೊಬೋದು ರಾದರ್ ದ್ಯಾನ್ ಎ ಪ್ಲಾಸ್ಟಿಕ್ ಬ್ಯಾಗ್ ಆರ್ ಎ ಪಾಲಿಯೆಸ್ಟರ್ ಬ್ಯಾಗ್. ಆ್ಯಂಡ್ ಇನ್ನೊಂದು ಏನಪ್ಪ ಅಂತಂದರೆ ಈ ಸೀರೆಗಳನ್ನ ಇಡೋ ಜಾಗದಲ್ಲಿ ನಾವು ಯಾವುದಾದ್ರೂ ಇದು ಸ್ಮೆಲ್ ಬರೋ ಅಂಥ ಉಂಡೆಗಳು ಬರ್ತಾವಲ್ಲ ವೈಟ್ ಕಲರ್ದು, ಅಂದರೆ ಬೀರು ಎಲ್ಲ ಸ್ಮೆಲ್ ಬರದೇ ಇರಲಿ ಅಂದ್ಬಿಟ್ಟು ಅದನ್ನು ನ್ಯಾಫ್ತಲಿನ್ ಬಾಲ್ಸ್ ಅಂತ ಕರೀತಾರೆ. ಸೊ ನಮ್ಮ ಮನೇಲಿ ಮುಂಚೆ ಇಡ್ತಿದ್ರು, ಬಟ್ ಇವಾಗ ಇಡ್ತಾ ಇಲ್ಲ ಅದನ್ನು ಕೂಡ ಇಡೋದನ್ನ ಸ್ಟಾಪ್ ಮಾಡಿ. ಬಿಕಾಸ್ ಅದು ನಮ್ಮ ಬಟ್ಟೆಗಳನ್ನ ಮತ್ತು ನಮ್ಮ ಸ್ಯಾರೀಸ್ನ ಹಾಳು ಮಾಡುತ್ತವೆ. ಸೊ ಅದಕ್ಕೆ ಅದನ್ನು ಅವಾಯ್ಡ್ ಮಾಡಿ. ಯಾವುದೇ ರೀತಿಯಾದ ಪರ್ಫ್ಯೂಮ್ಸ್ ಆಗಲಿ ಅಥವಾ ಡಿಯೋಡ್ರೆಂಟ್ಸ್ ಯಾವುದೇ ಇದ್ರೂ ಡೈರೆಕ್ಟಾಗಿ ಸಿಲ್ಕ್ ಸ್ಯಾರೀಸ್ ಮೇಲೆ ಸ್ಪ್ರೇ ಮಾಡಬೇಡಿ. ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ. ಸೊ ನಾವು ಸ್ಪ್ರೇ ಮಾಡಿದಂಥ ಜಾಗ ಬೇರೆ ಕಲರೇ ಟರ್ನ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಈ ಥರದ್ದೆಲ್ಲ ನೋಡ್ಕೊಳ್ಬೇಕಾಗತ್ತೆ. ಸೊ ನಾವಿವಾಗ 6 months ಒನ್ಸ್ ಅಥವಾ 1 year ಒನ್ಸ್ ನಾವು ಏನದು ಬಿಸಿಲಿಗೆ ತಂದು ಒಣಗಾಕ್ತೀವಿ ಅಂದರೆ ಡೈರೆಕ್ಟಾಗಿ ತುಂಬ ಹೊತ್ತು ಬಿಸಿಲಲ್ಲಿ ಇಡೋಕ್ಕೆ ಹೋಗಬಾರ್ದು. ಯಾಕೆ ಅಂತಂದರೆ ಅದ್ರದ್ದು ಶೈನ್ ಏನಿರುತ್ತಲ್ಲ ಅದು ಹಾಳಾಗ್ತಾ ಹೋಗುತ್ತೆ. ಸೊ ಏನು ಮಾಡಬೇಕಂದ್ರೆ ಒಂದು 5 minutes ಬಿಸಿಲಿಗೆ ಹಾಕಿ ಸ್ವಲ್ಪ ಗಾಳಿ ಆಡೋ ಥರ ಬಿಟ್ಟು ಮತ್ತು ಅದನ್ನು ಆಪೋಸಿಟ್ ಸೈಡಲ್ಲಿ ಒಣಗಾಕಬೇಕಾಗತ್ತೆ. ಆಮೇಲೆ ಸ್ಯಾರೀಸು ಅಷ್ಟೇ ಉಲ್ಟಾ ಫೋಲ್ಡ್ ಮಾಡಿ ಇಡಿ. ಇವಾಗ ಈ ಸತಿ ಫೋಲ್ಡ್ ಮಾಡ್ದಂಗೆ ನೆಕ್ಸ್ಟ್ ಸತಿಗೆ ಫೋಲ್ಡ್ ಮಾಡಬೇಡಿ, ಅದ್ರ ಆಪೋಸಿಟ್ ಸೈಡಲ್ಲಿ ಫೋಲ್ಡ್ ಮಾಡಿ ಇಡಿ. ಆವಾಗ ಚೆನ್ನಾಗಿ ಬಾಳಿಕೆ ಬರುತ್ತೆ ಸ್ಯಾರೀಸು. ಆ್ಯಂಡ್ ಈವನ್ ಬ್ಲೌಸಸ್ ಬಗ್ಗೆ ಮಾತಾಡಬೇಕು ಅಂತಂದರೆ ಬ್ಲೌಸಸ್ಗೂ ಅಷ್ಟೇ ನೀವು ಹಾಕ್ಕೊಬೇಕಾದ್ರೆ ಸ್ವೆಟ್ ಪ್ಯಾಡ್ಸ್ ಯೂಸ್ ಮಾಡಿ. ಐ ಥಿಂಕ್ ಸ್ವೆಟ್ಸು ನಿಮಗೆ ಗೊತ್ತಿರುತ್ತೆ, ಅದ್ರದ್ದು pH ಲೆವೆಲ್ ತುಂಬಾ ಜಾಸ್ತಿ ಇರುತ್ತೆ, ಆ್ಯಸಿಡಿಕ್ ಲೆವೆಲ್ ಜಾಸ್ತಿ ಇರುತ್ತೆ. ಸೊ ಅದು ಕಲರ್ ಚೇಂಜ್ ಆಗೋದು ಅಥವಾ ಮಾರ್ಕ್ ಸ್ಟೇನ್ ಥರ ಆಗೋದು ಆ ಥರದ್ದೆಲ್ಲ ಆಗುತ್ತೆ. ಸೊ ನೀವೇನು ಮಾಡಿ ಸ್ವೆಟ್ ಪ್ಯಾಡ್ಸ್ ಯೂಸ್ ಮಾಡಿ, ಆವಾಗ ಅದು ನೀಟಾಗಿ ಮೇಂಟೈನ್ ಆಗುತ್ತೆ. ಒಂದು ಅಲ್ಲದೆ ಹೋದ್ರೂ ಜಾಸ್ತಿ ಸ್ವೆಟ್ ಆಗ್ತೀವಿ ಅಂದರೆ 2 ಹಾಕ್ಕೊಂಡು ಮೇಂಟೈನ್ ಮಾಡಬೇಕಾಗತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ಬ್ಲೌಸಸ್ನ ಕೂಡ ನಾವು ಬಿಸಿಲಿಗೆ ಒಣಗಾಕಬೇಕಾಗತ್ತೆ. ಬಿಕಾಸ್ ಅದನ್ನು ಕೂಡ ಇಟ್ಟಿದ್ದ ಜಾಗದಲ್ಲೇ ಇಟ್ಟು ಏನದು ಸ್ವಲ್ಪ ಕೋಲ್ಡ್ ಆಗೋ ಥರ ಆಗಿಬಿಟ್ಟಿರುತ್ತೆ. ಸೊ ಅದನ್ನು ಸ್ವಲ್ಪ ಬಿಸಿಲಿಗೆ ಹಾಕಿದಾಗ ಅದು ಕೂಡ ಬಾಳಿಕೆ ಬರುತ್ತೆ. ಆ್ಯಂಡ್ ಇನ್ನೊಂದು ಏನಂತಂದರೆ ನೀವು ಬ್ಲೌಸಸ್ಗೆ ಮತ್ತು ಇದು ಸಾರಿ ಕುಚ್ಚು ಅದೆಲ್ಲ ಬೀಡ್ಸಲ್ಲಿ ಮಾಡಿಸಿರ್ತೀರ. ಸೊ ಅದನ್ನೆಲ್ಲ ಡೈರೆಕ್ಟಾಗಿ ಸನ್ಲೈಟಿಗೆ ಹಾಕಬೇಡಿ. ಒಂದು 5 minutes ಬೇಡ, ಒಂದು 2 to 3 minutes ರೈಟ್ ಸೈಡಲ್ಲಿ ಹಾಕಿ ಆಮೇಲೆ ಅದನ್ನು ಉಲ್ಟಾ ಮಾಡಿ ರಾಂಗ್ ಸೈಡಲ್ಲಿ ಒಣಗಾಕಿ. ರಾಂಗ್ ಸೈಡ್ ಅಂದರೆ ಉಲ್ಟಾ, ರೈಟ್ ಸೈಡ್ ಅಂದರೆ ಮಾಮೂಲಿ ಸೀದಾ ಇರೋ ಸೈಡ್ ಅಷ್ಟೇನೆ ನನ್ನ ಭಾಷೆನಲ್ಲಿ. ಬಿಕಾಸ್ ಡಿಪ್ಲೊಮಾನಲ್ಲಿ ನಾವು ಓದಿರೋದೇ ಹಾಗೆ. ಸ್ವಲ್ಪ ಜಾಸ್ತಿ ತಿಕ್ಕಿರೋ ಸೀರೆನ ಜಾಸ್ತಿ ಹೊತ್ತು ಬಿಸಿಲಿಗೆ ತೋರಿಸ್ಬೇಕಾಗತ್ತೆ. ಸ್ವಲ್ಪ ತೆಳು ಇರೋದು, ಇವಾಗ ಎಲ್ಲ ಒಣಗಾಕಿದ್ದೀನಲ್ಲ ಇದೆಲ್ಲ ಸ್ವಲ್ಪ ತೆಳು ಇರೋ ಸಿಲ್ಕ್ ಸ್ಯಾರೀಸು, ಅಂದರೆ ಸಾಫ್ಟ್ ಸಿಲ್ಕ್ ಅಂತಾರಲ್ಲ ಅದು. ಸೊ ಇದನ್ನೆಲ್ಲ ಒಂದು 5 minutes ಹಾಕಿದ್ರೆ ಸಾಕು, ತುಂಬ ಜಾಸ್ತಿ ಎಲ್ಲ ಏನೂ ಬೇಡ. ಅದಾದಮೇಲೆ ನೀಟಾಗಿ ಅದನ್ನು ಎತ್ತಿ ಫೋಲ್ಡ್ ಮಾಡಿ ಇಟ್ಬಿಡಬೇಕು. ಅಂದರೆ ಫೋಲ್ಡ್ ನಾನು ಹೇಳ್ದಂಗೆ ಚೇಂಜ್ ಮಾಡ್ತಾಯಿರಿ ಫೋಲ್ಡ್ಸ್ನ, ಒಂದೇ ಥರ ಫೋಲ್ಡ್ ಮಾಡಿ ಇಡಬೇಡಿ. ಅದರಲ್ಲೇ ಲೈನ್ ಮಾರ್ಕ್ ಆಗಿ ಕಟ್ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಹೇಳ್ತಿದ್ದೀನಿ. ಸೊ ಇದಿಷ್ಟು ನೀವು ಫಾಲೋ ಮಾಡ್ಕೊಂಡು ಬಂದರೆ ನಿಮ್ಮ ಸಿಲ್ಕ್ ಸ್ಯಾರೀಸ್ನ ತುಂಬ ಚೆನ್ನಾಗಿ ತುಂಬ ನೀಟಾಗಿ ಪ್ರಿಸರ್ವ್ ಮಾಡ್ಬೋದು. ಈ ಕಡೆ ಒಣಗಾಕಿದ್ನಲ್ಲ ರೇಷ್ಮೆ ಸೀರೆ ಯಾವುದಮ್ಮ? ಎಲ್ಲಾನು ರೇಷ್ಮೆ ಸೀರೆನೇ. ಇದೆಲ್ಲನೂ ಇನ್ನೇನು ಎಲ್ಲ ರೇಷ್ಮೆನ. ಅದಕ್ಕೆ ತಾನೇ ಒಣಗಾಕ್ತಿರೋದು, ಇಲ್ಲಾಂದ್ರೆ ಯಾರು ಒಣಗಾಕ್ತಾರೆ? ಎಷ್ಟಿದೆ ಎಲ್ಲ ಎಲ್ಲ 5 ಮೇಲೆ 6 ಲೋಡು ನಾವು ಕೊಟ್ಟಿದ್ದು ಯಾವುದು ಇರೋ ಎಂಗೇಜ್ಮೆಂಟ್ ಕೊಟ್ಟಿದ್ದು. ಎಂಗೇಜ್ಮೆಂಟ್ ಇದು ಒಂದಿನ ಕೊಟ್ಟಿದ್ದು. ಇರು ತೋರ್ಸಕಂಟ.
ಇದು ರಿಸೆಪ್ಷನ್ದು. ಮದುವೆದು ರಿಸೆಪ್ಷನ್ನು ಅದೇ ದಾರೆ ದಿನ. ದಾರದಲ್ಲ ಕಣದಿ, ರಿಸೆಪ್ಷನ್ದು ದಾರ ತೋರಿಸ್ತೀನಿ ತಡಿ. ಇದು ರಿಸೆಪ್ಷನ್ ಕೊಟ್ಟಿದ್ದು. ಏನೋ ಅದ ಇದೆಲ್ಲ ಅರ್ಶಿನ ಅವತ್ತೊಂದು ದಿನ ಹಾಕಿರೋದು, ತೊಳ್ಸಿದ್ರು ಹೋಗಿಲ್ಲ. ಅದು ನಾವೇನು ಮಾಡೋಣ. ಹೋಗಿಲ್ಲ. ಸೊ ನೋಡಿದ್ರಲ್ಲ ಯಾವ ಥರ ನಾವು ನಮ್ಮ ಸ್ಯಾರೀಸ್, ನಾನು ಏನೋ ಮಾತಾಡ್ತಾ ಇದ್ದೀನಿ ವಿಡಿಯೋನಲ್ಲಿ. ಸೊ ನೋಡಿದ್ರಲ್ಲ ಯಾವ ಥರ ನಾವು ನಮ್ಮ ಸ್ಯಾರೀಸ್ನ ಸ್ವಲ್ಪ ಬಿಸಿಲಿಗೆ ತೋರಿಸ್ಬೇಕು ಅಥವಾ ಗಾಳಿಗೆ ಬಿಡಬೇಕು ಅಂತ ಅಂದ್ಬಿಟ್ಟು ತೋರಿಸಿದ್ದೀನಿ ವಿಡಿಯೋನಲ್ಲಿ. ಸೊ ನಾನು ಈ ವಿಡಿಯೋದಲ್ಲೇ ಯಾವ್ದ್ಯಾವುದು ಅಂದರೆ ನನ್ನ ಸ್ಯಾರೀಸು ಅದೆಲ್ಲ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಬಟ್ ಇದೇ ಸಾಕಾಯಿತು ಇವತ್ತು. ಅಂದರೆ ಒಂದು ವಿಡಿಯೋದಲ್ಲಿ ಪರ್ಟಿಕ್ಯುಲರಾಗಿ ಇದು ಒಂದೇ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಇದೊಂದೇ ವಿಡಿಯೋನ ಮಾಡ್ಕೊಂಡಿದ್ದು. ಅಂದರೆ ಒಣಗಾಕೋದು ಅದ್ರ ಬಗ್ಗೆ ಇನ್ಫಾರ್ಮೇಷನ್ನು ಎಲ್ಲ ಇದ್ರ ಬಗ್ಗೆ ಕೊಟ್ಟಿದ್ದೀನಿ. ಐ ಥಿಂಕ್ ನಿಮಗೂ ಕೂಡ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೀವು ಕೂಡ ಇದೇ ಥರನೇ ಫಾಲೋ ಮಾಡಿ ನಿಮ್ಮ ಒಂದು ಸ್ಯಾರೀಸ್ ಮೆಮೊರೀಸ್ನ ಮೇಂಟೈನ್ ಮಾಡಬೇಕು ಅಥವಾ ತುಂಬ ವರ್ಷಗಳ ಕಾಲ ಸ್ಯಾರೀಸ್ನ ಇಟ್ಕೊಳ್ಬೇಕು ಅಂತ ಇರೋರು ಈ ಥರ ರೂಲ್ಸ್ನ ಸ್ವಲ್ಪ ಫಾಲೋ ಮಾಡಿ. ಆವಾಗ ಸ್ಯಾರಿ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ನಿಮಗೂ ಕೂಡ ಖುಷಿ ಆಗುತ್ತೆ. ತುಂಬ ಹಳೆಯ ಸ್ಯಾರಿ ಅಂತ ಅಂದ್ಬಿಟ್ಟು ನೋಡಿದಾಗೆಲ್ಲ ನೆನ್ಪು ಮಾಡ್ಕೊತೀರಾ. ಆ್ಯಂಡ್ ಇದೇ ಥರ ನಮ್ಮ ಅಜ್ಜಿ ಹತ್ರನೂ ನಮ್ಮ ಮಮ್ಮಿ ಹತ್ರನೂ ಎಲ್ಲರ ಹತ್ರನೂ ಸ್ಯಾರೀಸ್ ಇದೆ. ನಮ್ಮ ಮಮ್ಮಿ ಹತ್ರ ಜಾಸ್ತಿ ಇದೆ, ಬಟ್ ಅದನ್ನೆಲ್ಲ ಯಾವಾಗ ತೋರಿಸ್ತೀನೋ ಗೊತ್ತಿಲ್ಲ. ನಮ್ಮ ಮಮ್ಮಿ ಕೂಡ ಒಣಗಾಕಬೇಕು ಅಂತ ಹೇಳ್ತಿದ್ರು. ನನ್ನ ಹತ್ರ ಇರೋದು ಒಂದು ಸ್ವಲ್ಪ ಸ್ಯಾರೀಸು, ಸೊ ಅದನ್ನೇ ತೋರಿಸಿದ್ದೀನಿ ನಿಮಗೆ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ವೀರೇಶ್ ಕೂಡ ಬಂದರು. ಸೊ